ನಮಸ್ಕಾರ ಮಕ್ಕಳೇ ಎಲ್ಲ ಹೇಗಿದ್ದೀರಾ? ಯಾರಿಗೆ ನನ್ನ ಪರಿಚಯ ಇರೋಲ್ವೋ ಅವ್ರಿಗೋಸ್ಕರ ನಾನು ಮೈಸೂರಿನ SVG ಸೆಂಟರ್ ಆಫ್ ಎಕ್ಸಲೆನ್ಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಚೇರ್ಮನ್ ವಿಶ್ವನಾಥ್ ಶೇಷಾಚಲ ಮಾತಾಡ್ತಾ ಇದ್ದೀನಿ. ಹಾಗೆಯೇ ಮುಂದಿನ ವರ್ಷದಿಂದ ನಮ್ಮ ಒಂದು ಇನ್ಸ್ಪಿರೇಷನಲ್ PU ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ಇನ್ಸ್ಪಿರೇಷನ್ PU ಪ್ರಾಜೆಕ್ಟ್, ಅದರ ಹೆಸರೇ ಇನ್ಸ್ಪಿರೇಷನ್ PU ಕಾಲೇಜ್ ಪುತ್ತೂರಿನಲ್ಲಿ ಶುರುವಾಗ್ತಾ ಇದೆ. ಆ ಒಂದು ಶುಭಕಾಮನೆಗಳು ನಮ್ಮ ಮೇಲೆ ನಿಮ್ಮೆಲ್ಲರಿಂದ ಇರಲಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋದ ಉದ್ದೇಶ ಏನು ಅಂತ ಹೇಳಿದ್ರೆ, ಎಕ್ಸಾಮಿನ ಕೇವಲ 5 ತಿಂಗಳಿದೆ. ನಮ್ಮ ವಿದ್ಯಾರ್ಥಿಗಳ ಆದಿಯಾಗಿ ಕರ್ನಾಟಕದ ಬೇರೆ ಬೇರೆ ಕಡೆಯಿಂದ ಮಕ್ಕಳು ಕೆಲವೊಂದಷ್ಟು ಕ್ವಶನ್ಗಳನ್ನು ನನಗೆ ಕಳಿಸಿರೋದ್ರಿಂದ ಆ ಒಂದು ಕ್ವಶನ್ಗಳಿಗೆ ಆನ್ಸರ್ ಆಗಿ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಬಹುಶಃ ಈ ವಿಡಿಯೋದಲ್ಲಿ ಇರುವಂತಹ ಆಸ್ಪೆಕ್ಟ್ಗಳನ್ನು ನೀವೇನಾದರೂ ಫಾಲೋ ಮಾಡ್ತು ಅಂತ ಹೇಳಿದ್ರೆ ಖಂಡಿತ ನಿಮಗೆ PUನಲ್ಲಿ ಅಥವಾ SLCನಲ್ಲಿ ಅಥವಾ ಹೈಸ್ಕೂಲ್ನಲ್ಲಿ ಒಂದು ಒಳ್ಳೆಯ ರಿಸಲ್ಟನ್ನು ಖಂಡಿತ ನೀವು ತಗೋಬೋದು. ಇದರಲ್ಲಿ ಒಂದು ಕೇವಲ 5 ಪಾಯಿಂಟಲ್ಲಿ ಎಕ್ಸಾಮಿನ 5 ರಿಂದ 6 ತಿಂಗಳಿರುವಂತಹ ಒಂದು ಸಮಯದಲ್ಲಿ ನೀವು ಹೇಗೆ ಸ್ಟ್ರಾಟಜಿಯನ್ನು ಹಾಕೋಬೇಕು ಅನ್ನೋಂಥ ಒಂದು ಡಿಸ್ಕ್ರಿಪ್ಟಿವ್ ಆಗಿರುವಂಥ ಒಂದಷ್ಟು ಮೆಥಡಾಲಜೀಸ್ಗಳನ್ನು ಕೊಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಸಂಪೂರ್ಣವಾಗಿ ನೋಡಿ. ಹಾಗೆಯೇ ಕೂಡ 5 ಪಾಯಿಂಟ್ಗಳನ್ನು ನೀವು ಖಂಡಿತ ಇಂಪ್ಲಿಮೆಂಟ್ ಮಾಡಿದ್ರೆ ನಿಮ್ಮ ರಿಸಲ್ಟು ಆಲ್ಮೋಸ್ಟ್ 2x ಗ್ರೋತನ್ನು ಪಡ್ಕೊಳ್ಳೋವಂಥದ್ದು ಖಂಡಿತ ಸಾಧ್ಯ ಇದೆ. ದಿಸ್ ಇಸ್ ಅ ವೆರಿ ಪ್ರಾಕ್ಟಿಕಲ್ ಮೆಥಡಾಲಜಿ. ಸೊ ಡೋಂಟ್ ಇಗ್ನೋರ್. ನೀವು ಇದನ್ನು ನಾನು ಕಂಪಲ್ಸರಿಯಾಗಿ ಫಾಲೋ ಮಾಡ್ತೀನಿ ಅನ್ನೋದಿದ್ರೆ ಮಾತ್ರ ಈ ವಿಡಿಯೋನ ಮುಂದಕ್ಕೆ ನೋಡೋದಾಯ್ತು ಅಂದರೆ ಕಂಪ್ಲೀಟಾಗಿ ನೋಡಿ. ಇಷ್ಟು ಹೇಳ್ತಾ ಈ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ. 5 ಮೆಥಡಾಲಜಿ ಅಂತ ಹೇಳಿದ್ದೀನಿ ನಿಮಗೆ ಆಲ್ರೆಡಿ. 5 ಮೆಥಡ್ಸ್, 5 ಪಾಯಿಂಟ್ಸ್ ಅಂತ ಹೇಳಿದ್ದೀನಿ. ಇದಕ್ಕೆ ಮುಂಚೆ ಒಂದು ಪ್ರೀರಿಕ್ವಿಸಿಟ್ ಹೇಳಬೇಕು. ಈ 5 ಮೆಥಡಾಲಜಿ ಯಾರಿಗೆ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೆ, ಯಾರೆಲ್ಲ ಓದಲಿಕ್ಕೆ ಸೀರಿಯಸ್ನೆಸ್ಸನ್ನು ಆಲ್ರೆಡಿ ತೊಗೊಂಡಿದ್ದೀರಾ ಅವ್ರಿಗೆ ಮಾತ್ರ ಅಪ್ಲೈ ಆಗುತ್ತೆ. ಇವಾಗ ನಾನು ಫೀಲ್ಡ್ ಒಳಗಡೆ ಇಳಿತಾ ಇಲ್ಲ, ಬ್ಯಾಟಿಂಗ್ ಹೆಂಗೆ ಮಾಡಬೇಕು, ಬೌಲಿಂಗ್ ಹೆಂಗೆ ಮಾಡಬೇಕು ನೀವೇನಾದ್ರು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ರೆ, ನೀವು ಇದು 11th ಪ್ಲೇಯರಲ್ಲಿ ಇರಲೇ ಇಲ್ಲ ಅಂತ ಹೇಳಿದ್ರೆ ನೀವು ಏನೇ ಚೆನ್ನಾಗಿ ನಾನು ಪ್ರಾಕ್ಟೀಸ್ ಮಾಡೋದಕ್ಕೆ ನೀವು ವಿಡಿಯೋಗಳು ನೋಡಿದ್ರು ಅದು ಪ್ರಯೋಜನ ಇಲ್ಲ. ಸೊ ಹಾಗಾಗಿ ಮೊದಲು ಫೀಲ್ಡ್ಗೆ ಇಳೀರಿ, ಅದಾದಮೇಲೆ ಈ 5 ಮೆಥಡಾಲಜಿಗಳನ್ನು ಪ್ರಾಕ್ಟೀಸ್ ಮಾಡ್ಬೋದು. ನೀವು ಮೊದಲನೇದಾಗಿ ನೀವು ಕಾನ್ಸಂಟ್ರೇಷನ್ ತೊಗೋಬೇಕು, ಇದು ಮಾಡಬೇಕು. ಐ ಆಮ್ ನಾಟ್ ಗೋಯಿಂಗ್ ಟು ಟೆಲ್ ಆಲ್ ದೋಸ್ ಥಿಂಗ್ಸ್ ಬಿಕಾಸ್ ದಿಸ್ ಈಸ್ ಹೈ ಟೈಮ್ ದಟ್ ಯು ಹ್ಯಾವ್ ಟು ಸ್ಟಾರ್ಟ್ ಬೀಯಿಂಗ್ ಸೀರಿಯಸ್ ಇನ್ ಯುವರ್ ಎಕ್ಸಾಮಿನೇಷನ್ಸ್. ಓಕೆ, ಸೊ ಇದು ಹೈಸ್ಕೂಲ್ ಮಕ್ಕಳಿಗೆ ಮತ್ತೊಂದ್ಸಲ ಹೇಳಬೇಕು, ಇದು ಹೈಸ್ಕೂಲ್ ಮಕ್ಕಳಿಗೆ ಅಪ್ಲೈ ಆಗುತ್ತೆ, ಮತ್ತು PUC ಮಕ್ಕಳಿಗೆ ಅಪ್ಲೈ ಆಗುತ್ತೆ. ಪ್ರೈಮರಿ ಮಕ್ಕಳಿಗೆ ಒಂದು ಹಂತದವರೆಗೆ ಅಪ್ಲೈ ಆಗ್ಬೋದು. ಆದರೆ ಪ್ರೈಮರಿ ಮಕ್ಕಳಿಗೆ ಅವ್ರದ್ದೇ ಆದ ಬೇರೆ ಮೆಥಡಾಲಜಿ ಇರುತ್ತೆ. ನಾನು ಬೇರೆ ವಿಡಿಯೋ ನಿಮ್ಗೆ ಏನಾದ್ರು ರಿಕ್ವೆಸ್ಟ್ ಇತ್ತು ಅಂತ ಹೇಳಿದ್ರೆ ನಾನು ಮುಂದಿನ ದಿವಸಗಳಲ್ಲಿ ಅದನ್ನು ಕವರ್ ಮಾಡಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ಈಗ 5 ಮೆಥಡ್ಗಳಲ್ಲಿ ಮೊದಲನೇ ಮೆಥಡ್, ನೀವು ಕೇವಲ 5 ರಿಂದ 6 ತಿಂಗಳಿರೋದ್ರಿಂದ ಸಾಕಷ್ಟು ಸಿಲೆಬಸ್ ನಿಮ್ಮ ಸ್ಕೂಲ್ಗಳಲ್ಲಿ ಕವರ್ ಮಾಡಿರ್ತಾರೆ, ನಿಮ್ಮ ಕಾಲೇಜ್ಗಳಲ್ಲಿ ಕವರ್ ಮಾಡಿರ್ತಾರೆ, ಅಥವಾ ಕಂಪ್ಲೀಟ್ ಮಾಡಿರ್ಬೋದು, ರಿವಿಷನ್ಗೆ ಬಂದಿರ್ಬೋದು. ನಾವಂತೂ ರಿವಿಷನ್ಗೆ ಬಂದಾಯಿತು. ರಿವಿಷನ್ಗೆ ಬಂದು 2ನೇ ರಿವಿಷನಲ್ಲಿ ಕೂತ್ಕೊಂಡಿದ್ದೀವಿ. ಇವಾಗ ಹಾಗೇನೆ ಕಾಂಪಿಟೇಟಿವ್ ಎಕ್ಸಾಮಿನ ಕೋಚಿಂಗ್ ಕೂಡ ನಡೆಸ್ತಾ ಇದ್ದೀವಿ. ಸೊ ಈ ಒಂದು ಹಂತದಲ್ಲಿ ನೀವು ಏನು ಮಾಡಬೇಕು, ಬೋರ್ಡ್ ಎಕ್ಸಾಮಿಗೆ ಸಂಬಂಧಪಟ್ಟಂಗೆ ಮಾತ್ರ ನಾನು ಈ ಒಂದು ಸಂಚಿಕೆನಲ್ಲಿ ಮಾತಾಡ್ತಾ ಇರೋದು. ಮುಂದಿನ ಸಂಚಿಕೆನಲ್ಲಿ ಬಹುಶಃ ಕಾಂಪಿಟೇಟಿವ್ ಎಕ್ಸಾಮಿಗೆ ಸಂಬಂಧಪಟ್ಟಂಗೆ ಮಾತಾಡ್ತೀನಿ. ಇದರಲ್ಲಿ ಸಾಕಷ್ಟು ಪಾಯಿಂಟ್ಸು ಕಾಂಪಿಟೇಟಿವ್ ಎಕ್ಸಾಮ್ಗೂ ಸೂಟೇಬಲ್ ಆಗುತ್ತೆ. ಬಟ್ ಇನ್ನೂ ಪೆನೆಟ್ರೇಟೆಡ್ ಆಗಿ ಇನ್ನೊಂದು ವಿಡಿಯೋನ ನಾನು ನಿಮಗೆ ಸ್ವಲ್ಪ ದಿವಸದಲ್ಲೇ ಕೊಡ್ತೀನಿ. ಬೋರ್ಡ್ ಎಕ್ಸಾಮಲ್ಲಿ ನೀವು ಮೊದಲನೇದು ಮಾಡಬೇಕಾಗಿರೋದೇನು ಅಂತ ಹೇಳಿದ್ರೆ, ನೀವು ಇಷ್ಟು ದಿವಸ ತುಂಬ ಜನ ಸ್ಟೂಡೆಂಟ್ಗಳು ಮಾಡುವಂಥ ಒಂದು ತಪ್ಪೇನು ಅಂತ ಹೇಳಿದ್ರೆ, ಅವರು ಕ್ವಶನ್ ಪೇಪರ್ಗಳನ್ನು ಅವಾಯ್ಡ್ ಮಾಡ್ತಾರೆ. ಯಾಕೆಂದ್ರೆ ಕ್ವಶನ್ ಪೇಪರ್ ಫೋಬಿಯಾ ತುಂಬ ಮಕ್ಕಳಲ್ಲಿ ಇರುತ್ತೆ. ಕ್ವಶನ್ ಪೇಪರ್ಗಳನ್ನು ಅವಾಯ್ಡ್ ಮಾಡ್ತಾರೆ. ಹಾಗಾಗಿ ನೀವು ಏನು ಮಾಡಬೇಕು, ಮೊದಲನೇದಾಗಿ ಗೆಟ್ ಯೂಸ್ ಟು ಯುವರ್ ಕ್ವಶನ್ ಪೇಪರ್. ಸಿ ದ ಪ್ಯಾಟರ್ನ್ ಆಫ್ ಕ್ವಶನ್ ಪೇಪರ್ ಆನ್ ಅ ರೆಗ್ಯುಲರ್ ಬೇಸಿಸ್. ಅಂದರೆ ನೀವು ಅಟ್ಲೀಸ್ಟ್ ನೀವು ಒಂದು ಸಬ್ಜೆಕ್ಟ್ ತೊಗೊಳಕ್ಕೆ ಕೂತ್ಕೊಂಡಾಗ, ಒಂದು ಸಬ್ಜೆಕ್ಟ್ ಓದಕ್ಕೆ ಕೂತ್ಕೊಂಡಾಗ ಅದರ ಕ್ವಶನ್ ಪೇಪರ್ನು ಜೊತೆಲಿ ಇಟ್ಕೊಂಡು ಕೂತ್ಕೋಬೇಕು. ಅದಷ್ಟು ಸಿಲೆಬಸ್ ನೀವು ಕಂಪ್ಲೀಟ್ ಆಗಿದೆಯೋ ಇಲ್ವೋ, ನೀವು ಓದಿದಿರೋ ಇಲ್ವೋ, ದಟ್ ಈಸ್ ಸೆಕೆಂಡರಿ. ಬಟ್ ಗೆಟ್ ಯೂಸ್ ಟು ದ ಕ್ವಶನ್ ಪೇಪರ್ ಅಂಡ್ ಕ್ವಶನ್ ಪೇಪರ್ ಪ್ಯಾಟರ್ನ್. ಯಾಕೆ ಅಂದರೆ ನೀವು ಎಕ್ಸಾಮಲ್ಲಿ ನಿಮ್ಮ ಕಣ್ಣು ಮುಂದೆ ಬರುವಂಥದ್ದು ಅದೇ ಕ್ವಶನ್ ಪೇಪರ್ ಆಗಿರೋದ್ರಿಂದ ನೀವು ಏನೇ ಓದೋದಿದ್ರೂ ಈ ಕ್ವಶನ್ ಪೇಪರಿನ ಒಳಗಡೆ ಬರುವಂತಹ ಕ್ವಶನ್ಗಳಿಗೆ ನಾನು ಹೇಗೆ ಆನ್ಸರ್ ಮಾಡಬೇಕು ಅನ್ನುವಂಥ ದೃಷ್ಟಿಕೋನದಲ್ಲೇ ಓದಬೇಕಾಗುತ್ತೆ. ಸೊ ಹಾಗಾಗಿ ಆನ್ಸರ್ಗಳನ್ನು ಓದೋಕ್ಕೆ ಮುಂಚೆ ಗೆಟ್ ಯೂಸ್ ಟು ಯುವರ್ ಕ್ವಶನ್ ಪೇಪರ್. ಸಿ ಯುವರ್ ಕ್ವಶನ್ ಪೇಪರ್ ಆನ್ ಡೇ ಟು ಡೇ ಬೇಸಿಸ್. ಇದು ಪಾಯಿಂಟ್ ನಂಬರ್ 1. ಇದನ್ನು ಯಾವುದೇ ಕಾರಣಕ್ಕೂ ನೀವು ಯಾರೂ ಕೂಡ ಮಿಸ್ ಮಾಡೋಕ್ಕೂಡದು. ನಿಮ್ಮ ಹತ್ರ ಏನಾದರೂ ಕ್ವಶನ್ ಪೇಪರ್ಸು ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇಲ್ವಾ, ಗೋ ಅಂಡ್ ಗೆಟ್ ಒನ್. ಎಕ್ಸಾಕ್ಟ್ ಪ್ಯಾಟರ್ನ್ ಏನಿದೆ ಕ್ವಶನ್ ಪೇಪರು, ಆ ಪ್ಯಾಟರ್ನನ್ನು ನೀವು ಇಟ್ಕೊಂಡು ಪ್ರತಿ ದಿವಸ ಕ್ವಶನ್ ಪೇಪರನ್ನು ನೀವು ಒಂದೊಂದ್ಸಲ ನೋಡಬೇಕು. ನಿಮಗೆ ಆ ಪ್ಯಾಟರ್ನ್ ತಲೆ ಒಳಗಡೆ ಅಚ್ಚಾಗಬೇಕು. ಆ ಅಚ್ಚಾದಂಥ ಪ್ಯಾಟರ್ನ್ ಏನು ಮಾಡುತ್ತೆ, ನಿಮಗೆ ನೀವು ಪ್ರತಿಯೊಂದು
ಸಬ್ಜೆಕ್ಟನ್ನ ಓದಬೇಕಾದ್ರೆ ನಿಮಗೆ ಆ ಪ್ಯಾಟರ್ನನ್ನು ನಿಮ್ಗೆ ಗೊತ್ತಿಲ್ಲದೆ ಇರೋ ಹಾಗೆ ನಿಮ್ಮ ಬ್ರೈನ್ ನಿಮ್ಮನ್ನು ಟ್ರೈನ್ ಮಾಡ್ತಾ ಹೋಗುತ್ತೆ. ಆವಾಗ ನೀವು ಕ್ವಶನ್ ಪೇಪರ್ ನೋಡಿದ ತಕ್ಷಣ ಪ್ಯಾನಿಕ್ ಆಗುವಂಥದ್ದು, ಕ್ವಶನ್ ಪೇಪರ್ ನೋಡಿದ ತಕ್ಷಣ ನನಗೆ ಅದು ಮರ್ತೋಯ್ತು ಅಂತ ಹೇಳೋವಂಥ ರೀಸನ್ ಏನಿರುತ್ತೆ, ಇದನ್ನು ಅವಾಯ್ಡ್ ಮಾಡ್ಬೋದು. ಯು ಆರ್ ಗೋಯಿಂಗ್ ಟು ಟ್ರೈನ್ ಯುವರ್ ಸೆಲ್ಫ್ ಸೈಕಲಾಜಿಕಲಿ ಬೈ ಡೂಯಿಂಗ್ ದಿಸ್. ಸೊ do this every day. You practice the questions, whether you practice the questions or not, but see the question paper on a daily basis. This is point number 1. Now point number 2, see, while reading you have to create a string, right? You have to create a string, you have to create a narration, you have to create a pattern for yourself. ಒಂದು ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೋಬೇಕು. ಸುಮ್ಮನೆ ನೀವು ಓದ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಂದನ್ನ ಸಬ್ಜೆಕ್ಟ್ನ ಓದಿ ಇನ್ನೊಂದು ಸಬ್ಜೆಕ್ಟ್ನ ಓದಿದಾಗ ನಿಮ್ಮ ಮೈಂಡ್ ಓವರ್ಲ್ಯಾಪ್ ಮಾಡ್ಕೊಳ್ಳುತ್ತೆ. ಸೊ ಪ್ರತಿಯೊಂದು ಸಬ್ಜೆಕ್ಟಿಗೆ ನೀವು ನಿಮ್ಮದೇ ಆದ ಒಂದು ಪ್ಯಾಟರ್ನ್ನ, ಸ್ಟ್ರಿಂಗನ್ನ, ಕನೆಕ್ಟಿವಿಟಿನ ಕ್ರಿಯೇಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಾಯ್ತು ಅಂತ ಹೇಳಿದ್ರೆ, ಕೆಲವೊಂದು ಮೂವಿಗಳಲ್ಲಿ ಒಂದು ಡೈಲಾಗು, ಆ ಡೈಲಾಗ್ ಕೇಳಿದ ತಕ್ಷಣ ನಿಮಗೆ ಇಡೀ ಮೂವಿಯ ಒಂದು ಸ್ಟೋರಿ ಜ್ಞಾಪಕಕ್ಕೆ ಬರುತ್ತೆ, ಹೌದಲ್ಲ? ಯಾಕೆ ಅಂತ ಹೇಳಿದ್ರೆ ದಟ್ ಈಸ್ ಅ ಲಿಂಕಿಂಗ್ ಡೈಲಾಗ್. ಯಾವುದೋ ಒಂದು ಲಿಂಕ್ ಡೈಲಾಗ್ ಇರುತ್ತೆ. ಆ ಸ್ಟೋರಿಯ ಒಂದು ಪ್ರತಿಯೊಂದು ಸಕ್ಸಸ್ಫುಲ್ ಮೂವಿ ನೀವು ನೋಡಿದ್ರೆ ಅದಕ್ಕೊಂದು ಪ್ಯಾಟರ್ನ್ ತಗೊಂಡೋಗಿರ್ತಾರೆ, ಒಂದೇ ಪ್ಯಾಟರ್ನ್ ಅಲ್ಲಿ ತಗೊಂಡು ಬರ್ತಾನೆ. ಸೊ ಹಾಗಾಗಿ ನೀವು ಕೂಡ ಓದಬೇಕಾದ್ರೆ ಒಂದು ಪ್ಯಾಟರ್ನ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು, ಒಂದು ಸ್ಟ್ರಿಂಗ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು, ಕನೆಕ್ಟಿವಿಟಿ ಕೊಟ್ಕೋತಾ ಹೋಗಬೇಕು. ಹೇಗೆ ಕೊಟ್ಕೊಂಡು ಹೋಗ್ತೀರಾ ಕನೆಕ್ಟಿವಿಟಿ ಅದು ನಿಮಗೆ ಬಿಟ್ಟಿದ್ದು, ಹೇಗೆ ಪ್ಯಾಟರ್ನ್ ರೂಪಿಸ್ಕೋತೀರಾ ಅದು ನಿಮಗೆ ಬಿಟ್ಟಿದ್ದು. ಸೊ ಬಟ್ ಯು ಹ್ಯಾವ್ ಟು ಕ್ರಿಯೇಟ್ ಎ ಪ್ಯಾಟರ್ನ್. ಇಫ್ ಯು ಡೋಂಟ್ ಹ್ಯಾವ್ ಎನಿ ಪರ್ಟಿಕ್ಯುಲರ್ ಪ್ಯಾಟರ್ನ್, ಡೆಫಿನೆಟ್ಲಿ ನಿಮಗೆ ಎಕ್ಸಾಮ್ ಟೈಮಲ್ಲಿ ನೀವು ಓದಿರೋವಂಥದ್ದು ನೆನಪಿಗೆ ಬರೋದಿಲ್ಲ, ನೀವು ಓದಿರೋವಂಥದ್ದು ಮಿಸ್ ಔಟ್ ಆಗುತ್ತೆ. ನೀವು ಓದಿರ್ತೀರಾ, ಎಕ್ಸಾಮಲ್ಲಿ ಕೂತು ಬರೆಯೋಕ್ಕೆ ಸಾಧ್ಯ ಇಲ್ಲ. ಕ್ವಶನ್ ಪೇಪರ್ ನೋಡಬೇಕು, ಒಂದು ಪಾಯಿಂಟ್ ನಂಬರ್ 1. ಎರಡನೇದು ಒಂದು ಸ್ಟ್ರಿಂಗ್, ಒಂದು ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೋಬೇಕು. ಸುಮ್ಮನೆ ರ್ಯಾಂಡಮ್ ಆಗಿ ಓದೋದಲ್ಲ. ಒಂದು ದಾರದ ಎಳೆ ಥರ, ಈಗ ಬಟ್ಟೆ ಹೆಣಿಬೇಕಾದ್ರೆ ಹೇಗೆ ಒಂದು ದಾರನ ಮತ್ತೆ 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 ನಾವು ಅದ್ರ ಮುಂದೆ ಹೆಣ್ಕೊಂಡು ಹೋದಾಗ ಎಷ್ಟು ನೀಟ್ ಬಟ್ಟೆ ಆಗ್ತದೋ ಹಾಗೆ ನೀವು ಕೂಡ ನಿಮ್ಮ ಒಂದು ಓದಿನಲ್ಲಿ ಒಂದು ಪ್ಯಾಟರ್ನ್ ಅನ್ನು ಕ್ರಿಯೇಟ್ ಮಾಡ್ಕೋಬೇಕು. ಇದು ಪಾಯಿಂಟ್ ನಂಬರ್ 2. ಮೂರನೇದು, ಪ್ರತಿಯೊಂದು ಚಾಪ್ಟರ್ ಹಿಂದೆ ಮಕ್ಕಳ ಇದನ್ನ ತುಂಬಾ ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಇದು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಪ್ರತಿಯೊಂದು ಚಾಪ್ಟರ್ ಹಿಂದೆ ಒಂದು ಸ್ಟೋರಿ ಇರುತ್ತೆ. ಇಟ್ ಕುಡ್ ಬಿ ಸೈನ್ಸ್, ಇಟ್ ಕುಡ್ ಬಿ ಮ್ಯಾಥಮೆಟಿಕ್ಸ್, ಇಟ್ ಕುಡ್ ಬಿ ಸೋಷಿಯಲ್ ಸೈನ್ಸ್. Every chapter create your own story, because story is something that your mind will accept at the fullest. ಈಗ ನೀವು 100 ಫಿಲಮ್ ನೋಡಿರ್ಬೋದು ಈ ಸಲ ಇಲ್ಲಿವರೆಗೆ ಅಲ್ವಾ, 100 ಅಥವಾ 150 ಫಿಲಮ್ ನೋಡಿರ್ಬೋದು. ಒಂದು ಚೂರು ನಿಮಗೆ ಜ್ಞಾಪಿಸ್ಕೊಳ್ಳೋದು ಕಷ್ಟ ಆಗ್ಬೋದೇ ಬಿಟ್ರೆ 100 ಫಿಲಮನ್ನು ನಿಮ್ಮ ಮೈಂಡು ಈಸಿಯಾಗಿ ಜ್ಞಾಪಕ ಇಟ್ಕೊಂಡಿರುತ್ತೆ. ಯಾಕೆ ಕೇವಲ ಒಂದು 50-60 ಪಾಠನ ನಿಮ್ಮ ಮೈಂಡ್ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಕಷ್ಟಪಡುತ್ತೆ? Because you have not narrated it to your brain in the form of a story, in the form of a concept. So ನೀವು ಆ ಪ್ಯಾಟರ್ನ್ಗೆ ಅರೈವ್ ಆಗಬೇಕು ಅಂತ ಹೇಳಿದ್ರೆ, ಈಗ ನಾ ಏನು ಎರಡನೇ ಒಂದು ಪಾಯಿಂಟಲ್ಲಿ ಹೇಳಿದ ಒಂದು ಪ್ಯಾಟರ್ನ್ ತಗೊಂಬನ್ನಿ ಅಂತ, ಆ ಪ್ಯಾಟರ್ನ್ಗೆ ಅರೈವ್ ಆಗಬೇಕು ಅಂತ ಹೇಳಿದ್ರೆ ಒಂದು ಚಾಪ್ಟರ್ಗೆ ಒಂದು ಸ್ಟೋರಿಯನ್ನು ನೀವು ನಿಮ್ಮ ಮೈಂಡಿಗೆ ಬೈಂಡ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ಒಂದು 10 ಚಾಪ್ಟರ್ ನೇಮ್ಸ್ ಇರುತ್ತೆ ಅಂತ ಇಟ್ಕೊಂಡ ಸೈನ್ಸಲ್ಲಿ. ಆ ಚಾಪ್ಟರ್ ನೇಮ್ ನೀವು ನೋಡಿದ ತಕ್ಷಣ ಈ ಚಾಪ್ಟರ್ಲಿ ಇಂತಿಂತ ಕ್ಯಾರೆಕ್ಟರ್ಗಳು ಬರ್ತಾವಪ್ಪ ಅಂತ ಗೊತ್ತಿರಬೇಕು. ವೆರಿ ಸಿಂಪಲ್. ದಿಸ್ ಮೇ ನಾಟ್ ಬಿ ಅ ಪಾರ್ಟ್ ಆಫ್ ಯುವರ್ ಸ್ಟಡಿ, ಬಟ್ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯುವರ್ ಮೆಮೊರಿ ಟು ಕನೆಕ್ಟ್. ನೀವು ಓದಿದ್ದನ್ನ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ಗೊಂದು ಚಾಪ್ಟರ್ ಹೆಸರು ನೋಡಿದ್ರೆ ಆ ಚಾಪ್ಟರ್ಲಿ ಏನೇನು ಕ್ಯಾರೆಕ್ಟರ್ ಬರುತ್ತೆ ಅಂತ ಗೊತ್ತಿರಬೇಕು ಮೈಂಡಿಗೆ. ಅದಕ್ಕೆ ಏನು ಮಾಡಬೇಕು, ನೀವು ಅದು ಹಿಂದೆ ಇರುವಂತಹ ಒಂದು ಸ್ಟೋರಿಯನ್ನು ನೆರೇಟ್ ಮಾಡಿ ಇಟ್ಕೋಬೇಕು ನಿಮ್ಮ ಮೈಂಡಿಗೆ. ಈಗ ಆಲ್ರೆಡಿ ಒಂದ್ಸಲ ಪಾಠ ಕೇಳಿರ್ತೀರಿ, ನಿಮಗೆ ಬೇಕೋ ಬೇಡವೋ ನಿಮ್ಮ ಸುಪ್ತ ಮನಸ್ಸೊಳಗಡೆ ಆ ಒಂದು ಪಾಠ ರಿಜಿಸ್ಟರ್ ಆಗಿರುತ್ತೆ. ಆದರೆ ಆ ರಿಜಿಸ್ಟರ್ ಆಗಿರೋಂಥದ್ದು ಈಚೆಗೆ ಬರಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಫೈಂಡ್ ದ ವೇಸ್ ಟು ರಿಕಾಲ್ ದಟ್ ಈಸ್ ಆಲ್ರೆಡಿ ದೇರ್ ಇನ್ ಯುವರ್ ಬ್ರೈನ್. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾನು ಓದಕ್ಕೆ ಶುರು ಮಾಡಿಲ್ಲ, ನನಗೆ ಓದಕ್ಕೆ ಇಂಟ್ರೆಸ್ಟ್ ಇಲ್ಲ, ನಾನು ಫೀಲ್ಡಲ್ಲೇ ಇಲ್ಲ, ನನಗೆ ಏನು ಮಾಡಬೇಕು ಅವರಿಗೆ ನಾನು ಇದನ್ನು ಹೇಳ್ತಾ ಇಲ್ಲ. ಓದೋಕ್ಕೆ ಶುರು ಮಾಡಿರಲೇಬೇಕು, ಇದು ಬೇಸಿಕ್ ಕ್ರೈಟೀರಿಯಾ. ರೇಸಿಗೆ ನಿಂತ್ಕೊಂಡವ್ರಿಗೆ ರೇಸಿಗೆ ಓಡ್ಬೋದು ಅಂತ ಹೇಳ್ಕೊಡ್ಬೋದು ಅಷ್ಟೇ. ರೇಸ್ಗೆ ನಾನು ನಿಂತಿಲ್ಲ, ನನಗೆ ಹೆಂಗೆ ರೇಸ್ ಓಡೋದು ಹೇಳ್ಕೊಡಿ ಅಂತಂದರೆ ಅದು ಬ್ರಹ್ಮ ಬಂದರೂ ಸಾಧ್ಯ ಇಲ್ಲ. ಸೊ ಇವತ್ತಿಂದ ಓದಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಮೋಟಿವೇಟ್ ಹಾಕೊಂಡು ಬುಕ್ ಹಿಡ್ಕೊಂಡು ಕೂತಿರೋರಿಗೆ ಈ ವಿಡಿಯೋ. ಓಕೆ, ಐ ಆಮ್ ಜಸ್ಟ್ ಅಗೈನ್ ಕ್ಲಿಯರಿಂಗ್ ದಿಸ್ ಟು ಆಲ್ ಆಫ್ ಯು. ಫೈನ್. ಮೂರನೇದು, ನೋ ದ ಸ್ಟೋರಿ ಬಿಹೈಂಡ್ ಎವ್ರಿ ಚಾಪ್ಟರ್. ನಾ ಇವಾಗ ಏನು ಹೇಳಿದೆ ಆವಾಗಿಂದ, ನೋ ದ ಸ್ಟೋರಿ ಬಿಹೈಂಡ್ ಎವ್ರಿ ಚಾಪ್ಟರ್. ಮತ್ತೆ ನಾಲ್ಕನೇದು, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಗೈನ್, it is just about 5 to 6 months for examination and it is the time to start writing, not just reading.
ನಿಮಗೆ ಗೊತ್ತಿರುವಂತಹದ್ದನ್ನ ನೀವು ಪಟ 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 ಬರ್ದು ಇಡುವಂತಹ ಅಭ್ಯಾಸವನ್ನ ಮಾಡ್ಕೋಬೇಕಾಗುತ್ತೆ. ಈವನ್ ನೀವು ಸೋಮಾರಿಯಾಗಿದ್ರು ಕೂಡ ಇದು ಸೋಮಾರಿತನಕ್ಕೆ ತಕ್ಕನಾದಂತಹ ಸಮಯ ಅಲ್ಲ. ಸೊ ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಸ್ಟಾರ್ಟ್ ರೈಟಿಂಗ್. You are not just reading, but you have to start writing. When you start writing, what happens? It will make your way easier in exams, because in exam you are not reading, you are not narrating to the evaluator, but you are writing and you are giving the answer. So this will improve your writing skills. But by saying this, I am not referring, I am not asking you to write something which you have not read. But when you go through a question, when you know the answer, don't just leave from there and go ahead to the next question, but write it. ಮೆಮೊರಿಯಿಂದ ಬರವಣಿಗೆಗೆ ಬರಬೇಕಾದ್ರೆ ಸುಮಾರು ಐಟಮ್ ಮಿಸ್ ಆಗಿ ಹೋಗ್ಬಿಡುತ್ತೆ. ಇದು ಪ್ರಾಕ್ಟೀಸ್ ಅಲ್ಲಿ ನಿಮಗೆ ಮೆಮೊರಿಲಿರೋದೆಲ್ಲ ನಿಮ್ಮ ಕೈ ಮೂಲಕ ಅದು ನಿಮ್ಮ ಪೆನ್ ಮೂಲಕ ಪೇಪರ್ ಮೇಲೆ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ನೀವು ಸ್ವಲ್ಪ ಮೈಂಡ್ಗೆ ಪ್ರಾಕ್ಟೀಸ್ ಕೊಡಬೇಕು. ಸೊ ರೈಟ್ ವಾಟ್ ಯು ನೋ ರಾದರ್ ದ್ಯಾನ್ ಜಸ್ಟ್ ರೀಡಿಂಗ್. ಗೊತ್ತಿರುತ್ತೆ, ಆ ಗೊತ್ತಿರೋದನ್ನ ಅಟ್ಲೀಸ್ಟ್ ಒಂದು ದಿವಸಕ್ಕೆ ಒಂದು 15-20 ನಿಮಿಷ ರೈಟಿಂಗ್ ಪ್ರಾಕ್ಟೀಸ್ ಮಾಡಿ. ಒಂದು 1 hour 2 hour ರೀಡಿಂಗ್ ಪ್ರಾಕ್ಟೀಸ್ ಮಾಡಿದ್ರೆ 15-20 ನಿಮಿಷ ಕಂಪಲ್ಸರಿಯಾಗಿ ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕು. ಯಾವುದೋ ಒಂದು ಕ್ವಶನ್ ಎತ್ಕೊ ಸುಮ್ಮನೆ ರ್ಯಾಂಡಮ್ ಆಗಿ ಬರೆಯೋದು, 15-20 ನಿಮಿಷ ಬರೀತಾ ಇರೋದು. ಸೊ ದಿಸ್ ರೈಟಿಂಗ್ ಪ್ರಾಕ್ಟೀಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಟು ಫಿಕ್ಸ್ ದ ಮೆಮೊರಿ at its complete capacity, and also it will help you to recall things during examination. ಇದೆಲ್ಲ ನಾನು ಹೇಳ್ತಾ ಇರೋವಂಥದ್ದು ನೀನು ಸ್ವಲ್ಪ ಓದ್ಕೊಂಡಿದ್ಯಾ, ಎಕ್ಸಾಮಲ್ಲಿ ಬರೀಬೇಕಾದ್ರೆ ಸಮಸ್ಯೆ ಆಗ್ತಾ ಇದೆ, ಈ ಒಂದು ಸಮಸ್ಯೆನ ಹೇಗೆ ಟ್ಯಾಕಲ್ ಮಾಡಬೇಕು ಅನ್ನೋಂಥ ದೃಷ್ಟಿಯಿಂದ. ಇನ್ನು ಎಂಥ ದಡ್ಡಾಗಿದ್ರು ಕೂಡ ಈ ಮೆಥಡಾಲಜೀಸ್ಗಳನ್ನು ಫಾಲೋ ಮಾಡಿದ್ರೆ, ಬ್ಲೈಂಡ್ ಆಗಿ ಫಾಲೋ ಮಾಡಿ, ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೇನ್ ಗುಡ್ ಮಾರ್ಕ್ಸ್. ಇಲ್ಲಿವರೆಗೆ ಏನೂ ಓದಿಲ್ಲಪ್ಪ, ಈಗ ಶುರು ಮಾಡಿ ಇಷ್ಟು ಮೆಥಡಾಲಜಿ ಇಟ್ಕೊಂಡು ಒಂದು ಸ್ಟೋರಿ ನೆರೇಟ್ ಮಾಡ್ಕೊಳ್ಳಿ, ಒಂದು ಥ್ರೆಡ್ ಕ್ರಿಯೇಟ್ ಮಾಡ್ಕೊಳ್ಳಿ, ಡೈಲಿ ಒಂದು 20-25 ನಿಮಿಷ ಬರೆಯೋದು ಅಭ್ಯಾಸ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ನೀವು ನೆಕ್ಸ್ಟ್ ಲೆವೆಲ್ಗೆ ಎಲಿವೇಟ್ ಆಗಿಬಿಡ್ತೀರಾ. ಇನ್ನು ಸ್ವಲ್ಪ ದಿವಸದಲ್ಲೇ ನೀವು ಗ್ಯಾರಂಟಿ ಇದನ್ನು ನಿಮ್ಮ ಅನುಭವಕ್ಕೆ ತಗೊತೀರ. ಇನ್ನೂ ಒಂದು ಲಾಸ್ಟ್ ಪಾಯಿಂಟ್, 5ನೇ ಪಾಯಿಂಟು, ತುಂಬ 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 ಇಂಪಾರ್ಟೆಂಟ್ ಪಾಯಿಂಟು. ಇದು ತುಂಬ ಜನ 99% ಸ್ಟೂಡೆಂಟ್ಸ್ ಇದನ್ನು ಮಿಸ್ ಮಾಡ್ಕೋತಾ ಇದ್ದಾರೆ. ಈ ಪಾಯಿಂಟನ್ನು ತುಂಬ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ನಿಮ್ಮ ರಿಸೋರ್ಸಸ್ ಏನಿದೆ ಆ ರಿಸೋರ್ಸಸ್ಸನ್ನು ಸಂಪೂರ್ಣವಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಏನು ಹಂಗಂದ್ರೆ, ಈಗ ನಿಮ್ಮ ಹತ್ರ ಇರೋ ರಿಸೋರ್ಸಸ್ ಯುಟಿಲೈಸ್ ಮಾಡ್ಕೋತಾ ಇಲ್ವಾ? ಇಲ್ಲ, ಮಾಡ್ಕೊತಲ್ಲ. ಯಾರು ನಿಮ್ಮ ಹತ್ರ ಇರೋ ರಿಸೋರ್ಸಸ್ಸು? ನಿಮ್ಮ ಟೀಚರ್ಸ್ ಇರ್ಬೋದು, ಇನ್ಯಾರೋ ನಿಮ್ಮ ಟ್ಯೂಷನ್ ಟೀಚರ್ಸೇ ಇರ್ಬೋದು, ನಿಮ್ಮ ಸ್ಕೂಲ್ ಕಾಲೇಜ್ಗಳಲ್ಲಿ ಇರೋಂಥ ಸುಮಾರು ಟೈಮಲ್ಲಿ ಮಕ್ಕಳು ಏನು ತಪ್ಪು ಮಾಡ್ತಾರೆ, ನಾವು ಓದುವಾಗ ಏನು ತಪ್ಪು ಮಾಡ್ತಾ ಇದ್ವಿ ಅಂದರೆ, ವಿ ವುಡ್ ಬಿಕಮ್ ಆನ್ ಅವರ್ ಓನ್. ನಾವೇ ಸುಮ್ಮನೆ ಐಸೋಲೇಟ್ ಆಗಿಬಿಡ್ತಾ ಇದ್ವಿ. ಐಸೋಲೇಟ್ ಆಗ್ಬಿಟ್ಟು ನಾನೇ ಕೂತ್ಕೊಂಡು ಓದ್ತೀನಿ. ನೋ, ಯು ಹ್ಯಾವ್ ಪೀಪಲ್ ಹೂ ನೋ ವಾಟ್ ಈಸ್ ಟು ಬಿ ಡನ್ ಆನ್ ವಾಟ್ ಈಸ್ ನಾಟ್ ಟು ಬಿ ಡನ್. ಗೆಟ್ ದೇರ್ ಯೂಸ್. ಹೋಗೋವ್ರ ಹತ್ರ 50 ಸಲ ಮಾತಾಡಿ, ಸಾರ್ ಹಿಂಗೆ ಓದ್ದೆ, ಇಷ್ಟು ಮಾಡಿದೆ. ನೀನು 2 ಸಲ ಹೋಗಿ ಮಾತಾಡಿದ್ರೆ 3ನೇ ಸಲ ನೀನು ಹೋಗಿ ಮಾತಾಡೋ ಅಷ್ಟರಲ್ಲಿ ದ ಟೀಚರ್ ವಿಲ್ ಬಿ ಮೋಟಿವೇಟೆಡ್ ಟು ಟ್ರೈನ್ ಯು ಫಾರ್ ಹೈಯರ್ ಎಕ್ಸಾಮ್. ಅವರಲ್ಲಿ ಇರೋವಂಥ ಜ್ಞಾನ ಎಲ್ಲ ನಿಮಗೆ ತೊಗೊಂಬಂದು ಧಾರೆ ಏರ್ಕೊಡ್ತಾರೆ. ನಿಮ್ಮ ಟೀಚರ್ಸು ಪೇಪರ್ ವ್ಯಾಲ್ಯೂಯೇಷನ್ ಮಾಡಿರ್ತಾರೆ, ನಿಮ್ಮ ಟೀಚರ್ಸು ಕ್ವಶನ್ ಪೇಪರ್ ಸೆಟ್ ಮಾಡಿರ್ಬೋದು ಇಲ್ಲಿವರೆಗೆ. ಸೊ ದೇ ವಿಲ್ ನೋ ಎಕ್ಸಾಕ್ಟ್ಲಿ ವಾಟ್ ಈಸ್ ಟು ಬಿ ಡನ್, ವಾಟ್ ಈಸ್ ನಾಟ್ ಟು ಬಿ ಡನ್. ಅನ್ಲೆಸ್ ಯು ಆಸ್ಕ್, ದೇ ವಿಲ್ ನಾಟ್ ಟೆಲ್ ಯು. ಸೊ completely explore your resources, completely utilize your resources, abuse your resource. ನಿಮ್ಮ ಹತ್ರ ಏನಿದ್ದಾರೆ, ಟೀಚರ್ಸ್ ಯಾರಿದ್ದಾರೆ, ಅವ್ರನ್ನ ಸಂಪೂರ್ಣವಾಗಿ ಯೂಸ್ ಮಾಡ್ಕೊಳ್ಳಿ. ಅವ್ರು ಇರೋದೇ ನಿಮಗೆ ಟ್ರೈನ್ ಮಾಡೋಕ್ಕೋಸ್ಕರ. ಈ ಒಂದು ಪಾಯಿಂಟ್ ನೀವು ಪಕ್ಕಾ ಅರ್ಥ ಮಾಡ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ, ನೀವು ಟೀಚರ್ಸ್ಗೆ ಹತ್ತಿರ ಆಗ್ತೀರಾ, ಟೀಚರ್ಸ್ ನಿಮಗೆ ಹತ್ತಿರ ಆಗ್ತಾರೆ. ನಿಮ್ಮ ಎಕ್ಸಾಮಿನೇಷನ್ ಜರ್ನಿ ಬಹಳ ಸುಲಭ ಆಗುತ್ತೆ, ಯಾವುದೇ ಸಬ್ಜೆಕ್ಟ್ ಇರ್ಬೋದು. So these are the 5 points that I am trying to that I have finalized out of so many things to achieve a better marks in your final examination. Yavaga, when it is a 5-month journey or 6-month journey, eega at this present moment, atho in 3 months journey adru this applies well. ಯಾವುದೇ ಕಾರಣಕ್ಕೂ ಕ್ವಶನ್ ಪೇಪರ್ಗಳನ್ನ ಪ್ಯಾಟರ್ನ್ ಅನ್ನ ನೀವು ಎಕ್ಸಾಮ್ ಕೊನೆವರೆಗೂ ಪೋಸ್ಟ್ಪೋನ್ ಮಾಡ್ಕೊಂಡು, ಕ್ವಶನ್ ಪೇಪರ್ ಫೋಬಿಯಾ, ನೀವು ಇವತ್ತೇನಾದ್ರೂ ಹೆದರ್ಕೊಂಡು ಕ್ವಶನ್ ಪೇಪರ್ ಮುಟ್ಟಿಲ್ಲ ಅಂತ ಹೇಳಿದ್ರೆ ಎಕ್ಸಾಮಿನೇಷನ್ ಅಲ್ಲಿ ಕೂತ್ಕೊಂಡಾಗ ಕ್ವಶನ್ ಪೇಪರ್ ಫೋಬಿಯಾ ನಿಮ್ಮನ್ನ ಹಾಂಟ್ ಮಾಡುತ್ತೆ. ಸೊ ಇವತ್ತಿಂದನೇ ಆ ಫೋಬಿಯಾಗೆ ನೀವು ಟ್ರೀಟ್ಮೆಂಟ್ ಮಾಡಬೇಕು, ಅದು ನೀವೇ ಮಾಡ್ಕೋಬೇಕು.
ಕ್ವಶನ್ ಪೇಪರ್ ನೋಡ್ತಾ ಇರಬೇಕು. ಕ್ವಶನ್ ಪೇಪರ್ ಅಂದರೆ ನಿಮಗೆ ಆ ಭಯ ಒಂದು ಇಂಚು ಕೂಡ ಇರಕೂಡ್ದು. ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಕೊಟ್ಟರೆ ನನಗೆ ಗೊತ್ತಿರೋದಲ್ಲ, ಈಗ ಗೊತ್ತಿರೋ ರೋಡಲ್ಲಿ ಹೋಗೋದಕ್ಕೂ ಗೊತ್ತಿಲ್ಲದೆ ಇರೋ ರೋಡಲ್ಲಿ ಹೋಗೋದಕ್ಕೂ ಡಿಫ್ರೆನ್ಸ್ ಇಲ್ವಾ? ಹಾಗೆ ಸೊ ಒಂದು ರೋಡನ್ನ ನಿಮಗೆ ಗೊತ್ತಿರೋ ಥರ ಮಾಡ್ಕೊಂಡಾಗ ನಿಮಗೆ ಜರ್ನಿ ಸುಲಭ ಆಗುತ್ತೆ, ಫಾಸ್ಟಾಗಿ ನಡ್ಕೊಂಡು ಹೋಗ್ಬೋದು, ಫೋಬಿಯಾ ಇರೋದಿಲ್ಲ. ಇದೆಲ್ಲವನ್ನು ಅವಾಯ್ಡ್ ಮಾಡಬೇಕು ಅಂದರೆ ಕ್ವಶನ್ ಪೇಪರ್ ಪ್ಯಾಟರ್ನು ಗೊತ್ತಿರಬೇಕು. ಪ್ರತಿಯೊಂದನ್ನು ಕ್ವಶನ್ ಪೇಪರ್ ಪ್ಯಾಟರ್ನ್ ರೂಪದಲ್ಲೇ ನೀವು ಅಭ್ಯಾಸ ಮಾಡಬೇಕು. ನೀವು ಏನು ಓದ್ತಾ ಇರ್ತೀರಾ ಅದರಲ್ಲಿ. ಬೋರ್ಡ್ ಎಕ್ಸಾಮಿನೇಷನ್ಗೆ ಇಷ್ಟು. ಇನ್ನು ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ಇದ್ರಲ್ಲಿ ಕೆಲವು ಪಾಯಿಂಟ್ಸ್ ಅಫ್ಕೋರ್ಸ್ ಇಟ್ ಹೋಲ್ಡ್ಸ್ ಗುಡ್ ಫಾರ್ ಬೋತ್, ಬಟ್ ದೆರ್ ಆರ್ ಸಮ್ ಸ್ಪೆಸಿಫಿಕ್ observations and specific practices to be done for the competitive exam that I will give you in the next video. For now, for watching this whole video, I thank you so much. And also ಈ ಒಂದು ವಿಡಿಯೋವನ್ನು ಮೈಸೂರು ವಿಭಾಗದ ಮಕ್ಕಳು ಯಾರಾದರೂ ನೋಡ್ತಾ ಇದ್ರೆ SVG ಸೆಂಟರ್ ಆಫ್ ಎಕ್ಸಲೆನ್ಸ್ ಮೈಸೂರಿನಲ್ಲಿ ಇಂತಹದ್ದೇ ಒಂದು ಟ್ರೈನಿಂಗ್ ಪ್ಯಾಟರ್ನ್ ಇಟ್ಕೊಂಡು ನಿಮ್ಮನ್ನು ರಿಸೀವ್ ಮಾಡ್ಕೊಳ್ಳೋಕೆ ಕಾಯ್ತಾ ಇರುತ್ತೆ. ಹಾಗೇನೆ ಮಂಗಳೂರು ಕಡೆಗೆ ಅಥವಾ ಸೌತ್ ಕೆನರಾ ಕಡೆಗೆ ಹೋಗುವಂಥವ್ರು ಯಾರಾದರೂ ಈ ವಿಡಿಯೋ ಮಕ್ಕಳನ್ನು ಯಾರು ನೋಡ್ತಾ ಇತ್ತು ಅಂತ ಹೇಳಿದ್ರೆ ಇನ್ಸ್ಪಿರೇಷನ್ PU ಕಾಲೇಜ್ ನಿಮಗೋಸ್ಕರ ಅಲ್ಲಿ ವೆಯ್ಟ್ ಮಾಡ್ತಾ ಇದೆ. ಖಂಡಿತ 2 ಕಾಲೇಜ್ಗಳನ್ನು ಕನ್ಸಿಡರ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ, ಈವನ್ ಅದರ್ವೈಸ್ ನೀವು ಅದನ್ನು ಕನ್ಸಿಡರ್ ಮಾಡಿಲ್ಲ ಅಂತಂದ್ರೂ ಯು ಆರ್ ಸಕ್ಸಸ್ ಈಸ್ ವಾಟ್ ದಟ್ ಮ್ಯಾಟರ್ಸ್ ಟು ಅಸ್ ಅಂತ ಹೇಳ್ತಾ ಮತ್ತೊಮ್ಮೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ನಮಸ್ಕಾರ.